ತಾಲೂಕು ಲಿಂಗಸೂರು ಜಿಲ್ಲಾ ರಾಯಚೂರು. ನಮಗೆ ಹೊಲದ್ದು ಅನ್ಯಾಯ ಆಗಿದೆ. 5 ಎಕರೆ 13 ಗುಂಟೆ ಹೊಲ ಮೋಸ ಮಾಡಿ ಒತ್ತಿ ಕರೆದು ಅಂತೇಳಿ ಸಬ್ ಡಿಸಿ ಕರೆದು ಮಾಡ್ಸ್ಕೊಂಡ. ಈಗ ನಮ್ಮ ಹೊಲ ನಮ್ಮ ಬೋರ್ಡ್ ಅಂದ್ರೆ ಬಿಡಕ್ಕೆ ಸೇರಿಲ್ಲ. ಅವರು ಕಬ್ಬಿತ್ತು, ಕಬ್ಬು ಹಾಳು ಮಾಡಿ ಲುಕ್ಷಣ ಮಾಡಿ ಎಲ್ಲ ಹೊಲ ತಾವ ಇದು ಮಾಡ್ಯಾರ. ಕಬ್ಬು ಹಾಕಿದ್ರಾ ನೀವು? ಹಾಕಿದ್ವಿ, 5 ಎಕರೆ ಕಬ್ಬು ಹಾಕಿದ್ವಿ. ಅದನ್ನೆಲ್ಲ ಟ್ಯಾಕ್ಟ್ರಿ ತೊಗೊಂಡು ಹರಿಗೆ ಹರಬಾರ್ಡನ್ನ ಕಲಿ ಹರಿಗೆ ಎಲ್ಲ ಲುಕ್ಷಣ ಮಾಡಿ ಲಾಸ್ ಮಾಡ್ಯಾರ. ಈಗ ನಾವು ಒಂದು 15 ಲಕ್ಷ ರೂಪಾಯಿ ಹಾಳು ಮಾಡ್ಯಾರ. ಈಗ ಪೀಕೂ ಇಲ್ಲ, ಹೊಲ್ದಾಗ ಮಾಲೂ ಇಲ್ಲ. ಅದಕ್ಕೆ ಅನ್ಯಾಯ ಆಗೈತೆ ಅಂತ ನಮಗೆ. ಅನ್ಯಾಯ ಅದಕ್ಕೆ ನ್ಯಾಯ ಕೇಳಬೇಕು. ಕಬ್ಬು ಎಷ್ಟು ಲಕ್ಷ ಅದು ಎಷ್ಟು ರೂಪಾಯಿ ಇತ್ತು ಅದು ಅಂದಾಜು? ಇಲ್ಲಂದ್ರೆ 1 ಎಕರೆಗೆ 2 ಲಕ್ಷ ರೂಪಾಯಿ. 2 ಲಕ್ಷ 1 ಎಕರೆಗೆ. 5 ಎಕರೆಗೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಮಾಡಿ. 35 ಲಕ್ಷ ಆಯ್ತು. 35 ಲಕ್ಷ ರೂಪಾಯಿ ಲುಕ್ಷಣ ಮಾಡ್ಯಾರ. ಅವರು ನೌಕರಿ ಮಾಡ್ತಾನೆ, ಪೊಲೀಸ್ ನೌಕರಿ ಮಾಡ್ತಾನೆ. ಅವರಿಗೆ ಬೆದರಿಕೆ, ನಮ್ಗೆ ಹೆದರಿಕೆ, ಒಂದು ಕಾರ್ಯ ಕರ್ಕೊಂಡು ಹೋಗಿ ಹಂಚಿ ಮೋಸ ಮಾಡಿ ನಮ್ಮ ಸಹಿ ತಗೊಂಡು 40 ಲಕ್ಷ ಕೊಟ್ಟಾನೆ, 70 ಲಕ್ಷ ಅಂತ ಹೇಳ್ತಾನೆ. ಪೊಲೀಸ್ ದೌರ್ಜನ್ಯ ನಿಮ್ಮ ಮೇಲೆ? ನಮ್ಮ ದೌರ್ಜನ್ಯ ಮಾಡಿ ಕ್ಯಾಸಿ ಈ ಥರ ನಮ್ಗೆ ಮೋಸ ಮಾಡ್ಯಾರ. ಅನ್ಯಾಯ ಆಗೈತಿ. ಅದಕ್ಕೆ ನಾವು ಇಲ್ಲಿ ನ್ಯಾಯ ಕೇಳಕ್ಕೆ ಬಂದ್ವಿ. ಕಾರ್ಯ ಕರ್ಕೊಂಡೋಗ್ಯಾರ ನಮ್ಮ ಹೆಣ್ಣರು ಮಕ್ಕಳು 3 ಕಾರ್ಯ ಕರ್ಕೊಂಡೋಗಿ ಬಲಾತ್ಕಾರ ಮಾಡಿ ಅವರಿಗೆ ಬೆದರಿಕೆ ಹಾಕಿ ಅವ್ರ ಸಹಿ ತಗೊಂಡು ಮೋಸ ಮಾಡಿ ಖರೀದಿ ಮಾಡ್ಸ್ಯಾನ. ಒತ್ತಿ ಕರ್ದಿ ಅಂತೇಳಿ ಖರೀದಿ ಮಾಡ್ಸ್ಯಾನ. ಒತ್ತಿ ಕರ್ದಿ ಅಂತೇಳಿ ನಮ್ಗೆ ಒತ್ತಿ ಕರ್ದಿ ಸಬ್ ರೈಸ್ ಖರೀದಿ ಮಾಡ್ಸ್ಯಾನ. ಖರೀದಿ ಮಾಡಿದೀರಂತ? ಮಾಡ್ಸ್ಯಾನ. ಮಾಡಿಲ್ಲ ಅವರು? ಮಾಡ್ಸ್ಯಾನ. ಇವ್ 3 ಕರ್ಕೊಂಡೋಗಿ ಮಾಡ್ಸ್ಯಾನ. ಇವಾಗ ನಿಮಗೆ ಭರವಸೆ ಐತಿಲ್ಲ ನಿಮ್ಗೆ ನ್ಯಾಯ ಸಿಕ್ಕದಂತ ಸಂದೇಶ? ಅಲ್ಲಿಂದ ಸಿಗತೈತೆ ಅಂತಾನೆ ಇಲ್ಲಿ ಬಂದೀವಿ ನಾವು. ಆ ಸ್ಥಳ ಬಂದೋಗಿರಿ. ಈಗ ಬಂದೋಗಿ ಎಲ್ಲ ಕಾಗದ ಪತ್ರ ಕೊಟ್ಟೋಗಿ ಮತ್ತೆ ಇವತ್ತು ಬಂದಿದ್ರೆ ಬಂದೀವಿ. ಅದಕ್ಕೆ ನಮ್ಮ ನ್ಯಾಯ ಸಿಗತೈತೆ ಸ್ವಲ್ಪ ರೇಟ್ ಇದಾಗತ್ತಂತ ಇಲ್ಲಿ ಬಂದೀವಿ.